ಯಾರೇ ಕೇಳಿದ್ರು ಕೂಡ ಅನುಮತಿ ಕೊಡೋದು ಕೊಡದೇ ಇರೋದು ಸರ್ಕಾರದ ರೆಸ್ಪಾನ್ಸಿಬಲ್. ನೀವೇ ಆತರಕ್ಕೆ ಬಿದ್ದರೆ, ನೀವೇ ಪ್ರಚಾರದ ಹಪಾಪಿತನಕ್ಕೆ ಬಿದ್ದರೆ, ನಿಮ್ಮ ಪ್ರಚಾರದ ಹಪಾಪಿತನದಿಂದಾಗಿ ಬಲಿಯಾದರು. ನಿಮಗೆ ಸಂಯಮ ಇದ್ದಿದ್ರೆ ಯೋಜನಾಬದ್ಧವಾಗಿ ಆರ್ಗನೈಸ್ ಮಾಡ್ತಿದ್ರಿ. ನಿಮಗೆ ಸಂಯಮ ಇದ್ದಿದ್ರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, RCB ವಿರುದ್ಧವಾಗಿಯೂ ನಾನು ಮಾತಾಡಿಲ್ಲ. ಎಲ್ಲಿ ಮಾತಾಡಿದ್ದೀನಿ RCB ವಿರುದ್ಧವಾಗಿ? ನಾನು ಹೇಳಿದ್ದೀನಿ ಕ್ರಿಕೆಟು RCB ಅನ್ನೋದು ಒಂದು ಫ್ರಾಂಚೈಸಿ. ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದೀನಿ. ಹೇಳಿ ಉತ್ತರನ, ಎಷ್ಟು ಜನ ಇದ್ದಾರೆ ಕನ್ನಡಿಗರು ಅಂತ. ಮತ್ತು ಅದನ್ನು ಕರ್ನಾಟಕ ತಂಡನಾ ಅಥವಾ ದೇಶದ ತಂಡನಾ? ಗ್ಲೋಬಲ್ ಟೀಮ್ ಅದು. ಆಕ್ಷನ್ನಲ್ಲಿ RCB ಅವರು ಆಕ್ಷನ್ ಕೂಗಿದ್ದಾರೆ, ಆಕ್ಷನ್ ಕೂಗಿದವ್ರು ಇಲ್ಲಿ ಬಂದಿದ್ದಾರೆ. ಆಕ್ಷನ್ ಕೂಗದೇ ಇದ್ದರೆ ಬೆಂಗಳೂರಿಗಾಗಿ ನಾವು ವಾಲಂಟಿಯರ್ ಆಗಿ ಆಟ ಆಡಕ್ಕೆ ಬರ್ತೀವಿ ಅಂತ ಯಾರು ಬಂದು ಆಟ ಆಡಿದಾರ? ದೇ ಆರ್ ಆಲ್ ಪೇಯ್ಡ್ ಪ್ಲೇಯರ್ಸ್. ಅದೇ ಅವರೆಲ್ಲ ಪೇಮೆಂಟಿಗೆ ಆಟ ಆಡಿದವರು. ಆದರೆ ಕ್ರೀಡೆ ಸ್ವಾಭಾವಿಕವಾಗಿ ಜನರಿಗೆ ಒಂದು ಸಂತೋಷನ ಕ್ರಿಯೇಟ್ ಮಾಡುತ್ತೆ. ಈಗ ನಾನು ಆಟನ ನೋಡಿದ್ದು ಒಬ್ಬ ಕ್ರಿಕೆಟ್ನ ಪ್ರೇಮಿಯಾಗಿ ನೋಡಿದೆ. ಯಾರು ಸಿಕ್ಸರ್ ಹೊಡೆದ್ರು ಖುಷಿಪಟ್ಟೆ, ಯಾಕೆಂದ್ರೆ ಅಲ್ಲಿ ಸಿಕ್ಸರ್ ಹೊಡೆದವನ ಕೌಶಲ್ಯಕ್ಕೆ ನಾನು ಚಪ್ಪಾಳೆ ತಟ್ಟಿದೆ, ವಿಕೆಟ್ ತೆಗೆದವನ ಕೌಶಲ್ಯಕ್ಕೆ ಚಪ್ಪಾಳೆ ತಟ್ಟಿದೆ. ಈ ಕ್ರೆಡಿಟ್ ವಾರಿಗೆ ಬಲಿ ತಗೊಂಡ್ರಿ. ನಾನು ಮಾತಾಡಿದ್ದಕ್ಕೆ ನಾನೇ ರೆಸ್ಪಾನ್ಸಿಬಲ್. ಈ ಸಾವಿಗೆ ನೀವು ಹೊಣೆ ಹೊತ್ತು ಕಳಿಸಿದ್ರಿ ಶಿವಕುಮಾರ್ರೆ. ನನ್ನ ಮಾತಿಗೆ ನಾನು ಜವಾಬ್ದಾರಿ. ಲಾಸು ಲಾಭ ಅದು ನಮಗೆ ಇರಲಿ, ಆದರೆ ಈ ಸಾವಿಗೆ ನೀವು ಜವಾಬ್ದಾರಿ ತಾನೆ. ಯು ಆರ್ ದ ರೆಸ್ಪಾನ್ಸಿಬಲ್. ನಿಮ್ಮ ಕ್ರೆಡಿಟ್ ವಾರು ಅಮಾಯಕರ ಬಲಿ ತಗೊಳ್ತು. ಯು ಶುಡ್ ರಿಸೈನ್. ರಾಜೀನಾಮೆ ಕೊಟ್ಟು ಮಾತಾಡ್ರಿ, ಪ್ರಶ್ನೆ ಕೇಳಿ. ರವಿ ಹೇಳಿದ್ ಸರಿನೋ ತಪ್ಪ ಅಂತ. ಐ ಕ್ಯಾನ್ ಡಿಫೆಂಡ್ ಮೈ ಎವರಿ ಒನ್ ವರ್ಡ್. ನನ್ನ ಪ್ರತಿ ಶಬ್ದನೂ ನಾನು ಸಮರ್ಥನೆ ಮಾಡ್ಕೋತೀನಿ. ಈಗಲೂ ಹೇಳ್ತೀನಿ, ಒಂದು ಶಬ್ದ ತಪ್ಪು ಮಾತಾಡಿಲ್ಲ. RCB ಬಗ್ಗೆನೂ ವಿರುದ್ಧ ಮಾತಾಡಿಲ್ಲ, ಪಂಜಾಬ್ ಬಗ್ಗೆನೂ ಮಾತಾಡಿಲ್ಲ. ಜನರಲ್ ಆಗಿ ಹೇಳಿದ್ದೀನಿ ನಾನು ಏನು ಹೇಳಬೇಕದನ್ನು. ನೀವು ನಿಮ್ಮ ಆತ್ರಕ್ಕೆ ಬಿದ್ದು ಬಲಿ ತಗೊಂಡ್ರಲ್ಲ, ಯು ಆರ್ ದ ರೆಸ್ಪಾನ್ಸ್. ಇವರು ಏನೂ ಮಾಡಿಲ್ಲ. ಇವ್ರಿಗೆ ಇದ್ದಿದ್ದು ಕೇವಲ RCB ತಂಡದ ಜೊತೆನಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದು ಫೋಟೋ ತೆಗೆಸ್ಕೊಳ್ಳೋದು. ಗೆದ್ದವರು ಅವರಾದರೂ ಕೂಡ ಇವರೇ ಏನೋ ಗೆಲ್ಸಿದ್ವಿ ಅನ್ನೋ ಥರ ಫೋರ್ಸ್ ಕೊಡೋದು. ವಾಟ್ ಈಸ್ ಯುವರ್ ರೋಲ್? ನಿಮ್ದೇನು ರೋಲ್ ಇತ್ತು ತಿಳಿಸಿ ನಮಗೆ. ನಿಮ್ದೇನು ರೋಲ್ ಇತ್ತು? ನೀವು ಆಯೋಜಕರಾ? ಅಥವಾ ಕರ್ನಾಟಕದವ್ರು ಯಾರು ಹೆಸರು ಹೇಳಿ, ಕರ್ನಾಟಕದವ್ರು ಯಾರಿದ್ರು ಅಂತ ಹೇಳಿ, ಆಟ ಆಡಿದವ್ರಲ್ಲಿ ಯಾರಿದ್ರು ಹೇಳಿ. ಹೂ ಈಸ್ ಓನರ್? RCB ಓನರ್ ಯಾರು ಹೇಳಿ. ನಿಮಗೆ ಕೇವಲ ಒಂದು ಕ್ರೆಡಿಟ್ ವಾರ್ ಬಿಟ್ಟರೆ ಬೇರೆ ಏನಿದೆ? ಇಷ್ಟಾದ್ಮೇಲೂ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡೋಣ, ಸಂಭ್ರಮಿಸೋಣ. ಯೋಜನಾಬದ್ಧವಾಗಿ ಮಾಡಿದ್ರೆ ಪ್ರಾಣ ಉಳಿತಿತ್ತಲ್ಲ. ಸೂಕ್ತ ಬಂದೋಬಸ್ತ್ ಮಾಡಿದ್ರೆ ಜೀವ ಉಳಿಸ್ಬೋದಿತ್ತಲ್ಲ. ಆ ಜೀವಕ್ಕೆ ಬೆಲೆ ಇಲ್ವಾ? ಬಡವರು ಅಲ್ಲಿ ಬಂದೋ ಕ್ರೀಡಾ ಪ್ರೇಮಿಗಳ ಜೀವಕ್ಕೆ ಬೆಲೆ ಇಲ್ವಾ? ಸೂಕ್ತ ಬಂದೋಬಸ್ತ್ ಮಾಡಿದ್ರೆ, ಅಗತ್ಯವಿರುವಂಥ ಆಂಬುಲೆನ್ಸು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಜೀವ ಉಳಿಸ್ಬೋದಿತ್ತಲ್ಲ. ಅನಾಹುತ ಆಗ್ದಂಗೆ ತಡಿಬೋದಾಗಿತ್ತಲ್ಲ. ನಿಮಗೆ ಕ್ರೆಡಿಟ್ ತಗೊಳ್ಬೇಕು ಅನ್ನೋಂಥ ಆಸಕ್ತಿ ಮಾತ್ರ ಇತ್ತೆ ಹೊರತು ಯೋಜನೆ ಮಾಡೋದ್ರೊಳಗೆ ಯಾಕೆ ವಿಫಲರಾದ್ರಿ? ನಾಚಿಕೆ ಆಗ್ಬೇಕಲ್ರಿ. ಅದೊಂದು ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿದ್ರಿ. ಆ ಸ್ಟೇಜು ನೋಡಿದ್ರೆ ನಿಮ್ಮ ಸರ್ಕಾರ ಹಣೆ ಬರ ಗೊತ್ತಾಗ್ತಿತ್ತು. ಹೋಗ್ಲಿ, ಅಲ್ಲಿ ನೂಕ್ಲಾಯ್ತಲ್ಲ, ಅಲ್ಲಾದ್ರೂ ಎಚ್ಚೆತ್ಕೋಬೇಕಿತ್ತಲ್ಲ. ಯು ಆರ್ ಇರ್ರೆಸ್ಪಾನ್ಸಿಬಲ್. ನಿರ್ಲಕ್ಷ್ಯದ ಪರಮಾವಧಿ. ಇದೊಂದು ಕ್ರಿಮಿನಲ್ ನಿರ್ಲಕ್ಷ್ಯ. ನಮ್ಮ ಮಾತು ಕಠೋರವಾಗಿರ್ಬೋದು, ಸಂಕಟದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ, ಆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಳ್ಕೊಂಡಿದಾರಲ್ಲ, ಅವರ ಆ ಸಂಕಟ ನಿಮಗೆ, ಅದಕ್ಕೆ ಅಗತ್ಯ ಇರುವಂಥ ಆಂಬುಲೆನ್ಸ್. ಗಾಯಾಳುಗಳೇ ಹೇಳಿದ್ದಾರೆ ಆಂಬುಲೆನ್ಸ್ ಇದ್ರೆ ಬದುಕಿಸ್ಬೋದಿತ್ತು. ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಇದ್ದಿದ್ದೇ 2 ಆಂಬುಲೆನ್ಸು. ಇದು ಪ್ರತ್ಯಕ್ಷದರ್ಶಿಗಳ ಮಾತು. ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ಕೊಡಕ್ಕೂ ಸಾಧ್ಯ ಆಗಲಿಲ್ಲ. ಒಂದು ಅಸಹಾಯಕ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.